ನಮಸ್ಕಾರ ಪ್ರಿಯ ವೀಕ್ಷಕರೇ, ವರಿಷ್ಠರ ಸೂಚನೆಯ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಸೌಹಾರ್ದತೆಯ ಬ್ರೇಕ್ಫಾಸ್ಟ್ ಕೂಟ ಫ್ಲಾಪ್ ಆಗಿದೆ. ಇಬ್ಬರು ನಾಯಕರ ನಡುವೆ, ಇಬ್ಬರು ನಾಯಕರ ಬಣಗಳ ನಡುವೆ ಕದನ ವಿರಾಮ ಘೋಷಣೆ ಮಾಡಿಸೋದಕ್ಕೆ ವರಿಷ್ಠರ ಸೂಚನೆ ಮೇರೆಗೆ ಈ ಬ್ರೇಕ್ಫಾಸ್ಟ್ ಕೂಟಗಳನ್ನು ಏರ್ಪಡಿಸಲಾಗಿದೆ. ಆದರೂ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಇವೆರಡೂ ನಾಯಕರ ಬಣಗಳು ಇದರೀಗ ಒಬ್ಬರಿಗೊಬ್ಬರು ತದ್ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡೋದ್ರ ಮೂಲಕ ಕದನ ವಿರಾಮ ಫ್ಲಾಪ್ ಆಗಿದೆ. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಅವರ ಮುಂದೆ ವಿದ್ಯುಕ್ತವಾಗಿ ದಲಿತ ಸಿಎಂ ವಿಚಾರವನ್ನ ಪ್ರಸ್ತಾಪ ಮಾಡುವ ಮೂಲಕ ಈವರೆಗಿನ ವಿದ್ಯಮಾನಗಳಿಗೆ ಸ್ಫೋಟಕ ತಿರುವು ಬಂದಿದೆ. ಮತ್ತೊಂದೆಡೆ ಮುಖ್ಯಮಂತ್ರಿಯನ್ನ ಉಳಿಸಬೇಕು ಅಂತೇಳಿ ಹರಸಾಹಸ ನಡೆಸುತ್ತಿರುವ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಕೇರಳ ಚುನಾವಣೆಯವರೆಗೂ ಕೂಡ ನಾಯಕತ್ವ ಬದಲಾವಣೆ ಬೇಡ ಅಂತ ವರಿಷ್ಠರಿಗೆ ವರದಿ ಕೊಡೋದ್ರ ಮೂಲಕ ಮತ್ತೊಂದು ವಿದ್ಯಮಾನ. ಹಾಗಾದ್ರೆ ಕಾಂಗ್ರೆಸ್ ಅಲ್ಲಿ ಏನೆಲ್ಲ ಆಗ್ತಿದೆ ಮತ್ತು ಯಾಕಾಗಿ ಆಗ್ತಾ ಇದೆ ಮತ್ತು ಎತ್ತ ಸರಿತಾ ಇದೆ, ಈ ಬಗ್ಗೆ ಹಿಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಕಾಂಗ್ರೆಸ್ ರಾಜಕಾರಣ ಕ್ರಮೇಣ ಸಿಡಿಯುವ ಘಟ್ಟಕ್ಕೆ ಹೋಗ್ತಾ ಇದೆ. ಸಿಡಿಯುವ ಘಟ್ಟಕ್ಕೆ ಬಣ ರಾಜಕಾರಣ ಹೇಗೆ ಎತ್ತ ಹೋಗಿ ತಲುಪುತ್ತೋ ಗೊತ್ತಾಗ್ತಾ ಇಲ್ಲ ಎನ್ನುವ ಸ್ಥಿತಿಗೆ ಕ್ರಮೇಣ ಸರಿತಾ ಇದೆ. ಇದು ನಿಯಂತ್ರಣ ಇಲ್ಲದ ಪರಿಸ್ಥಿತಿ ಅಂತಲಾದ್ರೂ ಅಂದ್ಕೊಳ್ಳಿ, ಕ್ಲೈಮ್ಯಾಕ್ಸ್ ಅಂತಲಾದ್ರೂ ಅಂದ್ಕೊಳ್ಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಾಯಕತ್ವದ ವಿಚಾರವನ್ನ ಕೌಂಟರ್ ಮಾಡೋದಕ್ಕೆ ಅವರು ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಸಿದ್ಧಪಡಿಸಿದ್ದಾರೆ. ಹಾಗಾದ್ರೆ ಪ್ಲಾನ್ ಎ ಯಾವುದು? ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು, ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾದ ಸಂದರ್ಭದಲ್ಲಿ ಅವರು ಇದೇ ಪ್ರಪ್ರಥಮ ಬಾರಿಗೆ ದಲಿತ ಸಿಎಂ ವಿಚಾರವನ್ನ ಪ್ರಸ್ತಾಪಿಸಿ ಬೆಚ್ಚಿ ಬೀಳುವಂತೆ ಮಾಡಿದ್ದಾರೆ. ಈವರೆಗೆ ದಲಿತ ಮುಖ್ಯಮಂತ್ರಿ ವಿಚಾರ ಇದು ಕಾಂಗ್ರೆಸ್ ಪಕ್ಷದ ಹೊರಗೆ ಚರ್ಚೆ ಆಗ್ತಿದ್ದು, ಆಗ್ಬೇಕು ಅನ್ನೋದು ದಶಕಗಳ ಒಂದು ಕನಸು ಎನ್ನುವ ಮಟ್ಟಿಗೆ ಒಂದು ಸೈದ್ಧಾಂತಿಕ ಚರ್ಚೆಯ ಸ್ವರೂಪ ಪಡೆದಿತ್ತು. ಆ ಸಬ್ಜೆಕ್ಟ್ ಅನ್ನ ಹೋಗಿ ಕಾಂಗ್ರೆಸ್ ರಾಷ್ಟ್ರೀಯ ವರಿಷ್ಠರ ಅಂಗಳದಲ್ಲಿ ಬಿಡುವ ಮೂಲಕ ದಲಿತ ಸಿಎಂ ವಿಚಾರವನ್ನ ಒಂದು ದೊಡ್ಡ ರಾಜಕೀಯ ಸಂಗತಿಯನ್ನಾಗಿ, ವಿದ್ಯಮಾನವನ್ನಾಗಿ ಪರಿಗಣಿಸೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಎ ನಲ್ಲಿ ಇದ್ದಾರೆ. ಖರ್ಗೆ ಅವರಿಗೆ ಅವರು ಈ ವಿಚಾರವನ್ನು ಹೇಳಿದ್ದಾರೆ. ಪ್ರಿಫರಬಲಿ ಡಾಕ್ಟರ್ ಜಿ ಪರಮೇಶ್ವರ್ ತಾವು ನಾಯಕತ್ವಕ್ಕೆ ಬಿಟ್ಟುಕೊಡುವಂತಹ ಪರಿಸ್ಥಿತಿ ಏನಾದರೂ ಬಂದ್ರೆ ನಾನು ಜಿ ಪರಮೇಶ್ವರ್ ಅವರ ನಾಯಕತ್ವವನ್ನ ಬೆಂಬಲಿಸ್ತೇನೆ ಅಂತ ಹೇಳ್ತಾರೆ. ಅವ್ರು ಹೇಳಿದರೆ ಇದೊಂದು ದೊಡ್ಡ ವಿದ್ಯಮಾನ ಆಗಿದೆ. ಇದು ಪ್ಲಾನ್ ಎ. ಆದರೆ ಮುಖ್ಯಮಂತ್ರಿ ಅವರ ಮಗ ಯತೀಂದ್ರ ಮಾತ್ರ ಅವ್ರು ಯಾವುದೇ ಬೆಳವಣಿಗೆ ಇಲ್ಲ ಅಂತ ಆರಾಮಾಗಿದ್ದಾರೆ. ನೋ ಚೇಂಜ್ ಆಫ್ ಸಿಎಂ ಅವ್ರ ಪ್ರಕಾರ. ಬೆಳಗಾವಿನಲ್ಲಿ ಅವ್ರು ಯಾಕೆ ಮಾತಾಡಿದ್ರೋ ಏನೋ ಗೊತ್ತಿಲ್ಲ. ಅಧಿವೇಶನ ನಡೀತಿರುವ ಸಂದರ್ಭದಲ್ಲಿ ಸ್ವಲ್ಪ ಮೆಚ್ಯೂರ್ಡ್ ಇರಬೇಕಾಗತ್ತೆ. ಇಂಥ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರೆ ತಮ್ಮ ತಂದೆಯ ಮೇಲೆ ಏನ್ ಪರಿಣಾಮ ಬೀರುತ್ತೆ, ಅಪೋಸಿಷನ್ ಒಂದು ರೀತಿಯಲ್ಲಿ ಕತ್ತಿ ಗುರಾಣಿ ಇಟ್ಕೊಂಡಿರುವಂತ ಸಂದರ್ಭದಲ್ಲಿ ಏನ್ ಮಾತಾಡಬೇಕು, ಅವ್ರ ಕೈಗೆ ಅಸ್ತ್ರವನ್ನ ನಾವೇ ಕೊಡಬೇಕು ಅಂತ ಕಾಮನ್ ಸೆನ್ಸ್ ಇರಬೇಕಾಗುತ್ತೆ. ಆದರೆ ಅದ್ಯಾಕೋ ಏನೋ ನಮ್ಮ ತಂದೆ ಚೇಂಜ್ ಇಲ್ಲ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಹೇಳಿ ಅವರು ಎಲ್ಲಾ ಬಣಗಳಲ್ಲೂ ಒಂದು ರೀತಿಯಲ್ಲಿ ಕಾವೆಬ್ಸಿದ್ದಾರೆ. ಅವರ ಪ್ರತಿಕ್ರಿಯೆ ನೋಡೋಣ ಬನ್ನಿ. ತಾವು ಇವತ್ತು ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ರೆ ನಮ್ಮ ಮೊದಲಿಂದನೂ ಅದನ್ನ ಹೇಳ್ತೀನಿ. ಅದ್ರೊಳಗಿನ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಜನವರಿಲಿ ಕರೀತಾ ಇದ್ದಾರೆ, ಜನವರಿಲಿ ಹೋಗ್ಬೇಕು, ಅಲ್ಲಿ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. 5 ವರ್ಷ ಯಾವುದೇ ಬದಲಾವಣೆ ಇಲ್ಲ. ನನ್ನ ಪ್ರಕಾರ ಆ ಬದಲಾವಣೆ ಅಕಸ್ಮಾತ್ ನಾನು ಆಗ್ಲೇ ಹೇಳಿದೆ ಸಿದ್ದರಾಮಯ್ಯನವರ ಪ್ಲಾನ್ ಎ. ಹಾಗಾದ್ರೆ ಪ್ಲಾನ್ ಬಿ ಏನು? ಅದು ಒಂದು ರೀತಿ ರಾಜಕಾರಣದಲ್ಲಿ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು. ಯಾವ ಬೀಸೋದೊಣ್ಣೆ? ನಾಯಕತ್ವ ಬದಲಾವಣೆ, ಅಧಿಕಾರ ಶೇರಿಂಗು, ಡಿಕೆ ಶಿವಕುಮಾರ್ಗೆ ಬಿಟ್ಕೊಡೋದು ಬೀಸೋದೊಣ್ಣೆ. ಅದಕ್ಕೆ ಸಿದ್ದರಾಮಯ್ಯನವರ ಬದಲಾವಣೆ ಬೇಡ ಅಂತ ಹೇಳ್ಬಿಟ್ಟು ಅವರ ಪರವಾಗಿ ವರಿಷ್ಠರಲ್ಲಿ ಒಂದು ರೀತಿಯಲ್ಲಿ ಕಸರತ್ತು ನಡೆಸಿರುವ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಕೇರಳ ಚುನಾವಣೆಯವರೆಗೂ
ನಾಯಕತ್ವ ಬದಲಾವಣೆ ಕರ್ನಾಟಕದ್ದು ಬೇಡ ಅಂತ ಒಂದು ಅವರ ಅಭಿಪ್ರಾಯವನ್ನ ಸೋನಿಯಾ ಗಾಂಧಿ ಅವರಿಗೆ ಹೇಳಿದ್ದಾರೆ ಅಂತ ಒಂದು ಮೂಲಗಳು ನನಗೆ ತಿಳಿಸ್ತಿವೆ. ಅವು ಎಲ್ಲೋ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಅಂತ. ಅದೆಷ್ಟು ಮಟ್ಟಿಗೆ ಕೇರಳ ಚುನಾವಣೆ ಮೇಲೆ ಬೀರುತ್ತೋ ಗೊತ್ತಿಲ್ಲ. ಅಂದ್ರೆ ಶತಾಯ ಗತಾಯ ಒಂದು 3 ತಿಂಗಳು 4 ತಿಂಗಳು ಪೋಸ್ಟ್ಪೋನ್ ಮಾಡೋದು. ಯಾಕೆಂದ್ರೆ ಬೀಸೋದೊಣ್ಣೆ ತಪ್ಪಿಸ್ಕೊಂಡೆ 1000 ವರ್ಷ ಆಯಸ್ಸು, 4-5 ತಿಂಗಳಲ್ಲಿ ಏನ್ ಬೇಕಿರೋ ಆಗ್ಬಹುದು ರಾಜಕಾರಣದಲ್ಲಿ. ಇದು ಒಂದು ಯತ್ನ. ಆದರೆ ಈಗ ಯಾವುದೂ ಕೂಡ ಹೈಕಮಾಂಡ್ ಅಂಗಳದಲ್ಲಿ ಇದೇ ಹೊರತು ಯಾವುದೇ ಈ ವಿಚಾರವನ್ನ ಎತ್ಕೊಂಡು ಸೋನಿಯಾ ಗಾಂಧಿ ಅವರಾಗ್ಲಿ ರಾಹುಲ್ ಗಾಂಧಿ ಅವರಾಗ್ಲಿ ಚರ್ಚೆಯನ್ನ ಮಾಡಿಲ್ಲ. ಚರ್ಚೆಯನ್ನ ಒಂದು ಕೇರಳ ಎಲೆಕ್ಷನ್ನಿಗೂ ನಾಯಕತ್ವ ಬದಲಾವಣೆ ಕರ್ನಾಟಕಕ್ಕೂ ಲಿಂಕ್ ಮಾಡೋ ವಿಚಾರನೂ ಸೋನಿಯಾ ಗಾಂಧಿ ಚರ್ಚೆ ಮಾಡಿಲ್ಲ. ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರಗಳು ಬಂದಾಗ ದಲಿತ CM ಅನ್ನ ಮಾಡಬೇಕು ಅನ್ನೋ ವಿಚಾರನೂ ಚರ್ಚೆ ಮಾಡಿಲ್ಲ. ಇದೇನಿದ್ರು ಬಣ ತಂತ್ರ ಪ್ರತಿತಂತ್ರಗಳಲ್ಲಿ ಅವರು ಬಳಸ್ತಿರುವಂತಹ ವಿಚಾರ. DK ಶಿವಕುಮಾರ್ ಮಾತ್ರ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಎನ್ನುವ ಜಪ, ಸೋನಿಯಾ ಗಾಂಧಿ ಅವರ ಜಪ, ಹೈಕಮಾಂಡ್ ನನ್ನ ಪರವಾಗಿ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋ ಜಪ, ಇದನ್ನ ಮಾತ್ರ ಮಾಡ್ತಾ ಇದ್ದಾರೆ. ಹೈಕಮಾಂಡ್ನತ್ತ ಅವರು ಮುಖ ಮಾಡಿ ತಮ್ಮ ಕಡೆ ಒಲಿಯುತ್ತೆ ಅನ್ನುವ ಒಂದು ಆಶಾಭಾವನೆಯ ಜೊತೆಗೆ ಅವರು ಹೋಗ್ತಿದ್ದಾರೆ. ಇದರ ನಡುವೆ ಯತೀಂದ್ರ ಅವರಿಗೆ DK ಶಿವಕುಮಾರ್ ಅವರ ಬಣವೂ ರಿಯಾಕ್ಟ್ ಮಾಡಿದೆ. ಜನವರಿ ಮೊದಲನೇ ವಾರದಲ್ಲಿ ನೋಡಿ ಏನಾಗುತ್ತೆ ಅಂತ ಹೇಳಿ ಅವರ ಬೆಂಬಲಿಗ ಶಾಸಕರು ಹೇಳ್ತಿದ್ದಾರೆ. ಈಗ ಪ್ರಮುಖ ಬೆಂಬಲಿಗ ಶಾಸಕರ ಇಕ್ಬಾಲ್ ಹುಸೇನು ಹಾಗೇನೆ ಮಾಗಡಿ ಬಾಲಕೃಷ್ಣ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಈಗ ಅವರ ಪ್ರತಿಕ್ರಿಯೆಗಳನ್ನು ನಾವು ನೋಡೋಣ. ವರ್ಷಕ್ಕೆ ಆಯ್ಕೆ ಮಾಡಿರೋದಂತ ಹೇಳ್ತಿದ್ದಾರೆ ಯಾರು? ರಾಜಣ್ಣ ಅವರು ಮತ್ತೆ ಅವರ ಯತೀಂದ್ರ ಅವರು ಕೂಡ ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಆಯ್ತು, ಅದ್ರ ಬಗ್ಗೆ ಹೈಕಮಾಂಡ್ ಗಮನ ಹರಿಸ್ತದೆ. ಅದ್ರ ಬಗ್ಗೆ ನಾವೇನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಸೂಕ್ತನೂ ಅಲ್ಲ. ಹೈಕಮಾಂಡ್ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಸರ್, ಸಿದ್ದರಾಮಯ್ಯನವ್ರನ್ನ 5 ವರ್ಷಕ್ಕೆ ಆಯ್ಕೆ ಮಾಡಿದೀವಿ ಜೊತೆ ಇದ್ದಾರೆ ಮೇಡಮ್. ಪ್ರಮುಖವಾಗಿ ಪ್ಲೀಸ್, ನೀವು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನಾನಾ ರೀತಿಯಲ್ಲಿ ಚರ್ಚೆ ಆಗಿತ್ತು. ತಾವು ಕೂಡ ಮೌನವಾಗಿದ್ದೀರಿ. ನಾನು ಈಗಲೂ ಮೌನವಾಗೇ ಇದ್ದೀನಿ ಅಷ್ಟೇ. ದೆಹಲಿಗೆ ಹೋಗಿದ್ದ ಸಂದರ್ಭದಲ್ಲಿ ಮೇಡಮ್ DK ಶಿವಕುಮಾರ್ ಅವ್ರನ್ನ CM ಮಾಡೋದಕ್ಕೆ ಇವರೆಲ್ಲ ಹೋಗಿದ್ದಾರೆ ಅನ್ನೋದು ಚರ್ಚೆಗಳು ಶುರುವಾಗಿತ್ತು. ನಾವ್ ಎಲ್ಲ ನಾಯಕರ ಪರವಾಗಿ ಮಾತಾಡ್ತೀವಪ್ಪ. ನಮ್ಮ ಪಕ್ಷದ ಎಲ್ಲ ನಾಯಕರ ಪರವಾಗಿ ಮಾತಾಡ್ತೀವಿ. ಅದೇನೇ ಇದ್ರೇನು ಅದು ಹೈಕಮಾಂಡ್ ಡಿಸಿಷನ್. ನಾವು ನಮ್ಮ ಜಿಲ್ಲೆನ ಪ್ರತಿನಿಧಿಸ್ಲಿಕ್ಕೆ ಹೋಗಿದೀವಿ. ಫಸ್ಟ್ ಟೈಮ್ MLAs ನ ಪ್ರತಿನಿಧಿಸ್ಲಿಕ್ಕೆ ಹೋಗಿದೀವಿ. ಅದೇನ್ ತಪ್ಪ? DK ಶಿವಕುಮಾರ್ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಅಲ್ಲ. DK ಸರ್ ನನ್ನ ರಾಜಕೀಯ ಗುರುಗಳಪ್ಪ. ಅವ್ರ ಪರವಾಗಿ ಅಥವಾ CM ಪರವಾಗಿ ಹೋಗೋದ್ರಲ್ಲಿ ಏನ್ ತಪ್ಪಿದೆ? ಇಬ್ರು ನಮ್ಮ ನಾಯಕರು. DK ಸರ್ ನನ್ನ ರಾಜಕೀಯ ಗುರುಗಳು, ನನ್ನನ್ನ ರಾಜಕೀಯದಲ್ಲಿ ಬೆಳೆಸಿದ್ದಾರೆ. ಅಂದ್ರೆ ಇದನ್ನ ಗಮನಿಸ್ತಾ ಇದ್ರೆ ಈ ಅಧಿವೇಶನ ಮುಗಿತಿದ್ದ ಹಾಗೇನೆ ನಾಯಕರು ಡೆಲ್ಲಿಗೆ ಹೋಗ್ತಾರೆ. CM ಡೆಲ್ಲಿ, DCM ಕೂಡ ಡೆಲ್ಲಿ. ಅಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಅವರ ಜೊತೆ ಚರ್ಚೆ ನಡೆಯುತ್ತೆ. ಬಹುತೇಕ ಡಿಸೆಂಬರ್ ಎಂಡು ಅಥವಾ ಹಬ್ಬ ಅಂದ್ರೆ ಸಂಕ್ರಾಂತಿಯ ಹೊತ್ತಿಗೆ ಕ್ರಾಂತಿ ಆಗುತ್ತಾ. ನವೆಂಬರು ಅಲ್ಲ ಕ್ರಾಂತಿ, ಡಿಸೆಂಬರು ಅಲ್ಲ, ಜನವರಿ ಸಂಕ್ರಾಂತಿಯ ಹೊತ್ತಿಗೆ ಕ್ರಾಂತಿ ಆಗಬಹುದಾ, ನಾಯಕತ್ವ ಚೇಂಜ್ ಆಗುತ್ತಾ ಎನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.